ಕೂತ್ಕ, ಚೆನ್ನಾಗಿ ಬರೀ ಪರೀಕ್ಷೆ. ಹ್ಞೂ ಸರಿ ಮವ. ಮವ ನೀನು ಹೋಗಿ ಮವ. ನಾನು ಎಲ್ಕೋಬೇಕು? ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಕುತ್ಕೊಂತೀನಿ ನಾನು. ಓ ನಿಮ್ಮದು ಇದೇ ರೂಮಲ್ಲೇನಾ ಎಕ್ಸಾಮು? ಹಾಂ ಹೌದು. ನೋಡಪ್ಪ, ಇಲ್ಲಿ ನಮ್ಮ ಹುಡುಗಿ ಪರೀಕ್ಷೆ ಬರೀತಾವಳೆ, ಸುಮ್ಮನೆ ಅವಳಿಗೆ ತೊಂದರೆ ಕೊಡಬೇಡ. ನಡಿ ನೀನು ಇಲ್ಲಿಂದ. ಅಂಕಲ್ ನಾನು ಇದೇ ರೂಮಲ್ಲೇ ಪರೀಕ್ಷೆ ಬರೀತಾ ಇರೋದು. ನೋಡಪ್ಪ, ಅದೆಲ್ಲ ಕತೆ ಬೇಕಾಗಿಲ್ಲ. ನಮ್ಮ ಹುಡುಗಿ ಒಬ್ಬಳೇ ಈ ರೂಮಾಗಿರ್ಬೇಕು. ಅವಳು ಬಿಟ್ಟು ಬೇರೆ ಇನ್ಯಾರು ಪರೀಕ್ಷೆ ಬರಂಗಿಲ್ಲ. ಬೇರೆ ಯಾರು ಈ ರೂಮಾಗಿ ಇರ್ಕೂಡ್ದು ಅಷ್ಟೇ. ಅಂಕಲ್ ಆ ರೀತಿ ಅಲ್ಲ. ಆ ರೀತಿನೂ ಇಲ್ಲ, ಈ ರೀತಿನೂ ಇಲ್ಲ. ನೀನು ನಡಿಬೇಕು ಸುಮ್ಮನೆ. ಅಂಕಲ್ ಇಲ್ಲಿ ಎಲ್ಲರೂ ಪರೀಕ್ಷೆ ಬರೆಯಕ್ಕೆ ಬರ್ತಾರೆ, ನೀವು ಹೊರಗಡೆ ಹೋಗಿ ಡಿಸ್ಟರ್ಬ್ ಮಾಡಬಾರ್ದು. ಯಾರು ಇಲ್ಲಿ ಪರೀಕ್ಷೆ ಬರೆಯಕ್ಕೆ ಬರಕೂಡ್ದು. ನಮ್ಮ ಹುಡುಗಿ ಒಬ್ಬಳೇ ಈ ರೂಮಾಗಿ ಪರೀಕ್ಷೆ ಬರಬೇಕು. ನೀವು ಯಾರು ಬರೀಕೂಡ್ದು. ಏನದು ರಾಮು ಗಲಾಟೆ? ಸರ್ ಹೋಗಿ ನಿಮ್ಮ ಜಾಗದಲ್ಲಿ ಕೂತ್ಕೋಗಿ. ಏನಮ್ಮ ನಿನ್ನ ಹೆಸರು? ಸರ್ ಉಷಾ ಅಂತ. ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಬೇರೆ ಮಕ್ಕಳಿಗೆಲ್ಲ ಯಾಕೆ ತೊಂದರೆ ಮಾಡ್ತೀರಾ? ಇವ್ರು ಯಾರು? ನೀವು ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀರಾ? ಸರ್, ನಮ್ಮ ಹುಡುಗಿ ಉಷಾ ಅವಳಲ್ಲ, ಅವ್ರಿಗೆ ಒಬ್ಬಳೇ ಈ ರೂಮಾಗಿ ಕೂತ್ಕೊಂಡೆ ಪರೀಕ್ಷೆ ಬರೀಬೇಕು. ಬೇರೆ ಇನ್ಯಾರು ಬರಂಗಿಲ್ಲ ಸರ್. ನೋಡಿಪ್ಪ, ನಿಮ್ಮ ಹೆಸರೇನೋ ಗೊತ್ತಿಲ್ಲ ನನಗೆ. ಕೆಂಚ ಸರ್. ಇಲ್ಲಿ 4 ಜಿಲ್ಲೆಯವರು ಎಕ್ಸಾಮ್ ಬರೀತಾ ಇರೋದು, ಆಯ್ತಾ? ಬೆಳಗ್ಗೆ ಒಬ್ರಿಗೆ, ಮಧ್ಯಾಹ್ನ ಒಬ್ರಿಗೆ. ನೀವಿಲ್ಲಿ ಸುಮ್ಮನೆ ತೊಂದರೆ ಕೊಡಂಗಿಲ್ಲ. ನೀವು ಹಿಂಗೆಲ್ಲ ತೊಂದರೆ ಕೊಡಂಗಿದ್ರೆ ನಿಮ್ಮ ಹುಡುಗಿನ ಕರ್ಕೊಂಡು ಮನೆಗೆ ಹೋಗಿ. ನಿಮ್ಮ ಹುಡುಗಿನ ಕರ್ಕೊಂಡು ಮನೆಗೆ ಹೋಗಿ ಎಕ್ಸಾಮ್ ಇಲ್ಲಿ ಬರ್ಸೋಕ್ಕಾಗಲ್ಲ. ಸುಮ್ಮನೆ ಹೊರಗಡೆ ಹೋಗಬೇಕು, ತೊಂದರೆ ಕೊಡಬಾರ್ದು ಪರೀಕ್ಷೆ ಬರೋ ಮಕ್ಕಳಿಗೆ. ಸರ್, ಗಂಡು ಮಕ್ಳು ಯಾರು ಬೇಡ, ಬರೀ ಹೆಣ್ಣು ಮಕ್ಕಳನ್ನ ಇಲ್ಲಿ ಕೂರಿಸಿ ಸರ್. ಅದು ನೀವು ಹೇಳೋದಲ್ಲ ರೀ, ಅವ್ರ ನಂಬರ್ ಪ್ರಕಾರ ಬಿದ್ದಿರುತ್ತೆ. ಹೆಣ್ಮಕ್ಳು ಯಾರೋ ಗಂಡು ಮಕ್ಳು ಯಾರೋ ಅದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ, ಆಯ್ತಾ? ಇಲ್ಲ ನಿಮ್ಮ ಹುಡುಗಿನ ಕರ್ಕೊಂಡು ಹೋಗಿ, ಇಲ್ಲ ಅಂತಂದ್ರೆ ಹೊರಗಡೆ ಹೋಗಿ. ಸೋದರಿಗೆ ಇನ್ನು 7ನೇ ಪರೀಕ್ಷೆ ಬರ್ದಿರ ಕರ್ಕೊಂಡೋದ್ನು ನಮ್ಮ ಅಕ್ಕನ ಊಟ ನೀರು ಬಿಟ್ಟು ಕೂತ್ಕೊಂತಾಳೆ. ಒಳ್ಳೆ ತಲೆನೋವಾಯ್ತಲ್ಲ. ಸರಿ ಸರ್, ಆಯಿತು. ಸರಿ, ನಿಮ್ಮ ಜಾಗದಲ್ಲಿ ನೀವು ಕೂತ್ಕೊಳ್ಳಿ. ನಿಮ್ಮ ಹೆಸರೇನು? ನನ್ನ ಹೆಸರು ರಾಮು. ನಿಮ್ಮ ಹೆಸರು? ಉಷಾ. ಉಷಾ ನನ್ನ ಹೆಸರು. ಯಾವ ಊರು ನಿಮ್ಮದು? ನಮ್ಮದು ಕಾಳಂದೂರು ಅಂತ, ತುಂಬ ದೂರ. ಓ ಹೌದಾ? ಈ ಸಾರಿ 4 ಡಿಸ್ಟಿಕ್ನ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಯಾರ್ಯಾರು ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಾಗಲ್ಲ. ಅವ್ರು ಯಾರು ನಿಮ್ಮ ಜೊತೆ ಇರೋರು? ಅವ್ರು ನಮ್ಮ ಮಾವ, ನಮ್ಮಮ್ಮ ತಮ್ಮ. ಓ ಹೌದಾ? ನಿಮ್ಮ ಗಂಡನ ಅವರು? ಅಯ್ಯೋ ಅಲ್ಲಲ್ಲ ಅಲ್ಲಲ್ಲ, ನನಗೆ ಮದುವೆ ಆಗಿಲ್ಲ. ಮತ್ತೆ ಇದು ಯಾಕೆ ಈ ಥರ ಎಲ್ಲ ಡ್ರೆಸ್ ಹಾಕ್ಕೊಂಡಿದ್ದೀರಾ? ನಮ್ಮ ಮಾವ, ನಮ್ಮ ತಾತ ಬೇರೆ ಯಾರು ನನ್ನ ಜೊತೆ ಮಾತಾಡಬಾರ್ದು ಅಂತ ಈ ಥರ ಡ್ರೆಸ್ ಹಾಕಿರೋದು ನಾನು. ಹೌದಾ? ಸರಿ ಸರಿ ಆಯಿತು. ರಾಮು ಹೇಳಿ, ಎಕ್ಸಾಮ್ ಬರೆಯೋಕ್ಕೆ ಏನಾದರೂ ಸಹಾಯ ಮಾಡಬೇಕಾ ನಿಮಗೆ? ಖಂಡಿತ, ಎಲ್ಲ ಪ್ರಶ್ನೆಗೂ ಉತ್ತರ ನಾನು ಹೇಳ್ಕೊಡ್ತೀನಿ, ಬರೀರಂತೆ ನೀವು. ಉಷಾ, ಏನು ಮವ? ಚೆನ್ನಾಗಿ ಬರೀಬೇಕು ಪರೀಕ್ಷೆ. ಹ್ಞೂ ಮವ. ಬರ್ದ್ಬಿಟ್ಟು ಖಾರ ತೃಪ್ತಿ ನಾನು ಬಿರಿನ ಬಂದ್ಬಿಡ್ಬೇಕು. ಸರಿ ಮವ. ಹಾಗೆ ಹುಡುಗನ ಪರವಾಗಿಲ್ಲ ಅನಿಸ್ತದೆ. ನಮ್ಮೂರಾಗವ್ರೆ ಪರಡಿ ನನ್ನ ಮಕ್ಕಳು ಸರಿನಾ ಅವರು. ಸರಿ, ನಾನು ಆಚೆ ಇರ್ತೀನಿ. ಸರಿ ಮವ. ರಾಮು ಅವರೇ, ನಿಮ್ದು ಯಾವ ಊರು? ನಮ್ದಾ ಇಲ್ಲೇ ಸಿದ್ದಾಪುರ. ಈ ಸ್ಕೂಲ್ ನಮ್ಮದೇ. ಓ ಹೌದಾ? ಈ ಸ್ಕೂಲ್ ನಿಮ್ಮದೇನಾ? ಹೌದು ನಮ್ಮದೇ. ರಾಮು, ಕೀರ್ತಿ ನಿಂಗೆ ಈ ಕ್ಲಾಸಲ್ಲಿ ಬಿಟ್ಟಿದ್ಯಾ? ಹ್ಞೂ ಕೀರ್ತಿ. ಅಯ್ಯೋ, ನನ್ನನ್ನಾದ್ರೂ ಈ ಕ್ಲಾಸ್ಗೆ ಹಾಕ್ಬಾರ್ದಾಗಿತ್ತಾ? ಹಾಂ, ನನ್ನ ಯಾವುದೋ ಬೇರೆ ಕ್ಲಾಸ್ಗೆ ಹಾಕ್ಬಿಟ್ಟಿದ್ದಾರೆ ರಾಮು. ಹೌದಾ? ಹೋಗ್ಲಿ ಬಿಡು, ಎಕ್ಸಾಮ್ ಚೆನ್ನಾಗಿ ಮಾಡು. ಏನು ಉಷಾ, ಎಲ್ಲಿ ನಿಮ್ಮ ಮಾವ ಮಾದೇವ? ಮೂದೇವ ಎಲ್ಲೋದ? ಹಾಂ, ಹೊರಗಡೆ ಇದ್ದಾರೆ. ಜೋರಾಗಿ ಮಾತಾಡೋಕೆ ಬರಲ್ವಾ ನಿಂಗೆ? ಹ್ಞೂ ಹ್ಞೂ ಹಾಂ ಹ್ಞೂ ಹಾಂ ಹ್ಞೂ ಅಂದರೆ ಏನು? ಜೋರಾಗಿ ಮಾತಾಡುವ. ಹ್ಞೂ. ಅಯ್ಯೋ ಕರ್ಮ, ನೀನು ಯಾಕೆ ಈ ಥರ ವೇಸ್ಟಲ್ಲಿದ್ಯಾ? ಒಳ್ಳೆ ಅಜ್ಜಿ ಥರ. ಹಾಂ ಹ್ಞೂ ಹಾಂ ಹ್ಞೂ ಹಾಂ. ಹುಷಪ್ಪ, ಇವಳ ಹತ್ರ ಅಂತೂ ನನ್ನ ಕೈಲಿ ಮಾತಾಡೋಕೆ ಆಗೋದೇ ಇಲ್ಲ. ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದೆಯಾ? ಏನಾಯ್ತು ನಿಮಗೆ? ಹಾಂ ಹ್ಞೂ. ಹೋಗ್ಲಿ ಬಿಡು, ಚೆನ್ನಾಗಿರೋ ಡ್ರೆಸ್ಸಲ್ಲೇ ಬಂದಿದ್ಯಾ ನೀನು. ಹ್ಞೂ ಸರಿ, ಯಾರ ಜೊತೆ ಮಾತಾಡ್ಬೇಡ, ನೀಟಾಗಿ ಎಕ್ಸಾಮ್ ಮುಗಿಸ್ಕೊಂಡು ನಿಮ್ಮ ಊರಿಗೆ ಹೋಗು. ಹ್ಞೂ. ಲೇ ಮೂದೇವಿ. ಲೇ ಏನೋ ಮಾದೇವ? ನಿಮ್ಮ ಅಪ್ಪ ನಮ್ಮಮ್ಮ ನನ್ನ ಕೈಲೇ ಸಿಕ್ಬೇಕು, ಅವತ್ತು ಬೆಂಡೆತ್ತೀನಿ ನಾನು. ಯಾಕೋ ನಿಮ್ಮ ಅಪ್ಪನಾಸ್ತಿ ತಿಂದವ್ರೇನೋ ನಮ್ಮಪ್ಪ ನಮ್ಮಮ್ಮ? ಹಾಂ, ನಿಮ್ಮ ಅಪ್ಪನಾಸ್ತಿ ಏನಾದರೂ ತಿಂದವ್ರೇನೋ ನಮ್ಮಪ್ಪ ನಮ್ಮಮ್ಮ? ಹಾಂ. ಏಯ್, ಫಸ್ಟ್ ಇಲ್ಲಿಂದ ನಡಿ, ನೀನು ನಡಿ ಇಲ್ಲಿಂದ ಅಂತ ಹೇಳ್ತಾ ಇರೋದು. ಏಯ್ ಬ್ಯಾನ್ಸ್ಕೊಂಡು ನಿಂತ್ಕೊಳ. ಏನು ರಾವಡಿ? ಕೀರ್ತಿ, ನೀನು ಕ್ಲಾಸ್ಗೆ ಹೋಗ್ತೀವಿ, ಏನು ಮಾಡ್ತಿದ್ಯಾ ಇಲ್ಲಿ? ಓ ಸಾರಿ ಸರ್, ಬರ್ತೀನಿ ರೀ, ಎಕ್ಸಾಮ್ ಬರ್ದ್ಬಿಟ್ಟು ಬರ್ತೀನಿ, ಆಮೇಲೆ ಹೇಳ್ತೀನಿ ನಿಮಗೆ. ಉಷಾ, ನಿಮ್ಮ ತಾತ ಹೇಳ್ತಾವನೆ ಡೈಲಿ ಹೋಗಿ ಬರೋಕ್ಕಾಗಲ್ಲ, ಪರೀಕ್ಷೆ ಮುಗಿಯೋರ್ಗು ಇಲ್ಲೇ ಎಲ್ಲಾದರೂ ಒಂದು ರೂಮೋ ಇಲ್ಲ ಮನೆನೋ ಮಾಡ್ಕೊಂಡಿರ್ರಿ ಅಂತ ಹೇಳ್ತಾವನೆ. ಏನು ಮಾಡೋದು? ಹ್ಞೂ ಮಾವ, ನಮ್ಗೆ ಈ ಸಿಟಿ ಜೀವನ ಒಗ್ಗಲ್ಲ. ಹ್ಞೂ, ಇವಾಗ ನಾವು ಎಲ್ಲಿರೋದು? ಮಾವ ಇಲ್ಲೇ ಎಲ್ಲಾದರೂ ಹಳ್ಳಿಗೆ ಹೋಗೋಣ ಮಾವ. ಇಲ್ಲೇ ಎಲ್ಲಿ ಹಳ್ಳಿ ಅಂತಂದರೆ ಇಲ್ಲಿ ಯಾರು ಗೊತ್ತವ್ರೆ ನಮಗೆ? ಹಾಂ, ಏನು ಮಾಡೋದು ಇವಾಗ? ಸಾಕು ನಡಿ, ಇವತ್ತು ಒಂದು ದಿವಸ ಪರೀಕ್ಷೆ ಬರುವೆ ಸಾಕು. ನೀನು ಓದಿ ಉದ್ಧಾರ ಮಾಡಬೇಕಾಗಿದ್ದೇನಿಲ್ಲ, ನಡಿ ಹೋಗೋಣ. ಮಾವ, ನಾನು 10 ವರ್ಷದಿಂದ ಓದಿರೋದೆಲ್ಲ ವೇಸ್ಟ್ ಆಗ್ಬಿಟ್ಟೈತಲ್ಲ ಮಾವ. ಹಾಂ, ಇವಾಗ ಏನು ಮಾಡೋದು ಮಾವ? ಏನು ಮಾಡೋದು? ಹಾಂ, ಎಲ್ಲಿರೋದು? ನಮ್ಗೆ ಈ ಸಿಟಿಗೆಲ್ಲ ಒಗ್ಗಲ್ಲ, ನಾನು ಹಳ್ಳಿನಾಗಿರ್ಬೇಕು, ಆರಾಮಾಗಿ ಓಡಾಡ್ಕೊಂಡು. ಏನಿಲ್ಲ, ಎಲ್ಲೂ ನೋಡು ಗಾಡಿಗಳು, ಎಲ್ಲಿ ನೋಡು ಜನ. ನನ್ನ ಕೈಲಿ ಇಲ್ಲಿ ಇರೋಕ್ಕಾಗಲ್ಲ, ನೀನೇ ಏನನ್ನ ಹೇಳ್ಬೇಕು. ಇಲ್ಲ ಅಂತಂದರೆ ನಡಿ ಹೋಗೋಣ.
ಎಕ್ಸಾಮ್ ಬರೆಯಕ್ಕಂತ ಬಂದವಳೆ, ಬರ್ದ್ಬಿಟ್ಟು ಕರ್ಕೊಂಡು ಹೋಗು ಮನೆಗೆ. ಲೇ ಮಾದೇವ. ಲೇ ಮುದೇವಿ, ನಿಂಗೆ ಯಾಕೆ ಹೇಳೋ? ಬಾಯ ಮುಚ್ಕೊಂಡು ಇರ್ಬೇಕು ನೀನು, ನಿಂದೆಷ್ಟು ಅಷ್ಟು ನೋಡ್ಕ. ಯಾವ ನೀನು? ಇವತ್ತು ಒಂದಿನ ಪರೀಕ್ಷೆ ಬದ್ಬಿಡು, ಊರು ಕೊಟ್ಬಿಡೋಣ. ಇಲ್ಲಿರೋದು ಬೇಕಾಗಿಲ್ಲ, ನಾವು ಹೋಗೋಣ ನಡಿ. ಮಾವ 10 ವರ್ಷದಿಂದ ಓದಿರೋದು ಹಾಳತ್ತೈತೆ ಮಾವ. ಇನ್ನ ಪರೀಕ್ಷೆ ಬರೆಯೋದೈತೆ ಮಾವ. ಏನಾದರೂ ಒಂದು ವ್ಯವಸ್ಥೆ ಮಾಡು ಮಾವ, ದಯವಿಟ್ಟು ನಿನ್ನ ಕೈ ಮುಗಿತೀನಿ ಮಾವ. ಥೋ ತರಿಗೆ, ಒಳ್ಳೆ ತಲೆನೋವು ಆಯ್ತಲ್ಲ. ಹಾಂ ಸರಿ ಬರ್ರಿ, ಏನೊಂದು ವ್ಯವಸ್ಥೆ ಮಾಡ್ತೀನಿ. ಒಳ್ಳೆ ತಲೆನೋವು ಆಯ್ತಲ್ಲ, ಏನು ಮಾಡೋದು ಇವಾಗ? ಇವಳನ್ನ ಕರ್ಕೊಂಡು ನಾನು ಎಲ್ಲಕ್ಕೆ ಹೋಗಲಿ? ಹಾಂ ಒಳ್ಳೆ ಕೆಲಸ ಐತೆ. ಏನು ಹೇಳ್ತಾ ಇದ್ದಾರೆ ಉಷಾ ನಿಮ್ಮ ಮಾವವರು? ರಾಮು, ಅದೇ ನಾವು ಬೇರೆ ಊರಿಂದ ಬಂದಿರೋದಲ್ಲ, ನಾವು ಬೆಳಗ್ಗೆ 5 ಗಂಟೆಗೆ ಅಲ್ಲಿ ಬಿಟ್ಟಿದ್ದು. ಇವಾಗ ಇಲ್ಲಿ ಬಂದು ತಲುಪಿದ್ವಿ. ಅದಕ್ಕೆ ದಿನ ಹೋಗಿ ಬರೋಕ್ಕಾಗಲ್ಲ, ಅಲ್ಲೇ ಇರಿ, ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಅಂತ ನಮ್ಮ ತಾತ ಹೇಳಿದ್ರಂತೆ. ಅದಕ್ಕೆ ನಮ್ಮ ಮಾವ ಎಲ್ಲಿರೋದು, ನನಗೆ ಸಿಟಿ ಅಂತಂದರೆ ಆಗಲ್ಲ, ಏನು ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಹೌದಾ? ನಿಮ್ಮ ಮಾವಾಗ ಸಿಟಿ ಅಂದರೆ ಆಗಲ್ವಾ? ಇಲ್ಲ ರಾಮು, ನಾವು ಹಳ್ಳಿಯಲ್ಲಿರೋದು. ಓ ಹೌದಾ, ಸರಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ ಬಿಡು. ಏನು ಮಾಡೋದು? ಯಾರನ್ನ ಕೇಳೋದು? ಈ ಸಿಟಿ ಅಂದರೆ ನಂಗೆ ಆಗೋದೇ ಇಲ್ಲ. ಜಯಮ್ಮ, ಜಯಮ್ಮ, ಜಯಮ್ಮ. ಲೇ ತಿತಿರ್ ಮಾಮ, ತಿತಿರ್ ಮಾಮ, ಹಾಂ ತಿತಿರ್ ಮಾಮ, ಏನದು ಜಯಮ್ಮಂತಿದಳಿಯಾ? ಈ ಅಪ್ಪನ ಹತ್ರ ಸಾಲ ಇಸ್ಕೊಂಡಿದ್ದೀನಿ ನಾನು, ಅದಕ್ಕೆ. ಜಯಮ್ಮ ಜಯಮ್ಮ ಅಂತ ಬಡ್ಕೊಂತಾನೆ ಏನೋ ಈ ಅಪ್ಪನ. ಜಯಮ್ಮ ಬಾವಯ್ಯ. ಏನು ಹೇಳಪ್ಪ? ಜಯಮ್ಮ, ನಿಂಗೊಂದು ಬಂಪರ್ ಬಹುಮಾನ ಬಂದ ಜಯಮ್ಮ. ಏನೋ ಬಂಪರ್ ಬಹುಮಾನ ಪಾಪ? ಜಯಮ್ಮ, ಒಂದು ಕೋತಿನ ಎದ್ಕೊಂಡೋಗಿ ಮರದ ಮೇಲೆ ಕೂತ್ಕೊಂಡು 3 ದಿನ ಆಯ್ತಂತೆ. ಅಯ್ಯೋ ಭಗವಂತ, ಅಲ್ಲ ಕೋತಿ ಎತ್ಕೊಂಡೋಗಿ ಮರದ ಮೇಲೆ ಕೂತ್ಕೊಂಡೋಗಿದ್ದೇನೆ ಗೋಸ್ತ? ಕೋತಿಗೆ ಮರದ ಮೇಲೆ ವಾಸ ಮಾಡೋದು? ನೀ ಹೋಗಪ್ಪ, ಇವತ್ತೇನ ಜಾಸ್ತಿ ಕೂತಿದ್ದೇನೆ, ಅದಕ್ಕೆ ಈ ಪಾಠಕ್ಕೆ ಬೀಳ್ತಾ ಇದೆಯಾ? ತೋ ನಾನು ತಲೆಗಾಚ್ ಬೇಗೀಗ. ನಾನು ನೋಡು ಜಯಮ್ಮ, ಒಂದು ಕೋಟಿ ದುಡ್ಡನ್ನ ಎದ್ಕೊಂಡೋಗಿ ಮರದ ಮೇಲೆ ಕೂತ್ಕೊಂಡು 3 ದಿವಸ ಆಗೋದಂತೆ ಜಯಮ್ಮ. ಸುತ್ತಮುತ್ತ ಊರುಗಳವರೆಲ್ಲ ಬಂದು ನಂಗೆ ಕೊಡೋಂತೊಬ್ರು. ಅದಕ್ಕೆ ನಾನು ನೀನಿಬ್ರು ಹೋಗೋಣ, ಯಾರಿಗ ನಂಗನ ಕೊಲ್ಲೆ ನಿಂಗನ ಕೊಲ್ಲೆ, ನಿಂಗೆ 50 ಲಕ್ಷ ನಂಗೆ 50 ಲಕ್ಷ. ಬಾ ಸೇಗೋಣ, ಕೂತ್ಕೋ ಬಾ. 1 ಕೋಟಿ ಏನಪ್ಪು? ಹ್ಞೂ ಜಯಮ್ಮ, ನೀನು ಚೆನ್ನಾಗಿರ್ಬೇಕು ಜಯಮ್ಮ, ಅದಕ್ಕೆ ಜಯಮ್ಮ ನಾನು ಬಂದಿರೋದು. ನೀನು ಚೆನ್ನಾಗಿರ್ಬೇಕು ನಂಗೆ. ಈಗ ಸೇರ್ಕೊಳ್ಳೋ. ತಿತಿರ್ ಮಾಮ, ನಂಗೂ ಒಂದು ಕೋತಿ ತೋರ. ಯಾಕ ನಾನೇನ ಮಾರಿನೆ? ನಂಗೂ ಒಂದು ಕೋತಿ ತೋರ. ದುಡ್ಡು ಅದೇ ನಂಗೂ ತೋರ. ಲೇ ನಿನ್ಕೇನು ಕಲ್ದಿರೆ ದಂಡಿಗದೆ ನಿಮ್ಮ ಮನೆಗ? 1 ಕೋಟಿ ಅಲ್ಲ, ಬೇಕಾದಷ್ಟು ಕೋಟಿಗಳೇ ಅವೆ ನಿಮ್ಮ ಮನೆಗ. ನಿಮ್ಮ ಅಪ್ಪನ ಕೇಳೋಗು, ಕೊಡ್ತಾನೆ ನಿಮ್ಮ ಅಪ್ಪನ. ನಮ್ಮ ಅಪ್ಪನ ಹತ್ರ ದುಡ್ಡು ಖರ್ಚು ಮಾಡಕ ನಂಗೆ ಇಷ್ಟ ಇಲ್ಲ. ನಮ್ಮ ಮನೆಗೆ ಅವೇ ತಾತಳ. ಇವಾಗ ತಿತಿರ್ ಮಾಮ ಹೇಳ್ತಾವನಲ್ಲ, ತೋತಿ ಹಾಕೊಂಡು ಹೋಗೋದಂತ. ತಿತಿರ್ ಮಾಮ, ನಾನು ಬರ್ತೀನ, ನಾನು ಕಕ್ಕ ಒಬ್ಬರೇ ಊದ್ಕೊಳಕ್ಕಾಗೋದಮ್ಮ, ನೀನು ಹೆಂಗೆ ಊದ್ಕಂತೀಯಾ? ಹೆಂಗೋ ತುದಂತೀನಿ, ಕಕ್ಕ ಹೋಗ ಮಾಮ. ಅಯ್ಯೋ ಏನೋ ಕಳ್ಳಿ ಕರ್ಕೊಂಡೋಗಪ್ಪ. ಏನಾನ ಮಾಡಿದ್ರೆ ಕೂತಾಳೆ ಜಯಮ್ಮ ಅಂತ ಇರ್ತಾಳೆ. ಮಗಳಿಗಿನ ಹೆಚ್ಚಾಗವಳೆ, ಏನೋ ಕಳ್ಳಿ ಕರ್ಕ. ನಾನೊಂದು 10 ಲಕ್ಷ ಕೊಡ್ತೀನಿ, ನೀನೊಂದು 10 ಲಕ್ಷ ಕೊಡು, 20 ಲಕ್ಷ ಇಟ್ಕೊಂಡು ನೀನು ಏನು ಮಾಡ್ತೀಯಾ? ನಮ್ಗೆ 40 ಲಕ್ಷ ಬರ್ತದೆ. 40 ಲಕ್ಷ ದುಡ್ಡಿನ ಏನು ಮಾಡ್ತೀಯ ನೀನು ಕೃಷ್ಣಪ್ಪ? 40 ಲಕ್ಷ ದುಡ್ಡಾಗ 10 ಲಕ್ಷ ನಿಂಗೆ ಕೊಡ್ತೀನಿ. ಅಯ್ಯೋ ಕೃಷ್ಣಪ್ಪ, ನಿಂಗೆ ಎಷ್ಟು ಪ್ರೀತಿನಪ್ಪ ನನ್ನ ಮೇಲೆ? ಪ್ರೀತಿ, ಪ್ರೇಮ, ಪ್ರಣಯ ಎಲ್ಲನೂ. ನೀನಂದ್ರೆ ಬೋಲು ಬೇಮ ನಂಗೆ. ಮಾತಿರ್ಲೆ ಸೇಗೋಲ ಮಾತಾಡ್ಕೊಂಡು ಹೋಗೋಣ. ಬರ್ರಿ ಜಯಮ್ಮ, ಹೇಗು ಜಯಮ್ಮ? ಏನಿದ ಯಾಂಡ್ ಮೇಲೆ ಕೂತ್ಕೊಂಡಿದ್ಯಾ? ನಾ ಕರ್ಕೊಳ್ತೀನಿ, ಕೂಗವ. ನಡಿಯಪ್ಪ ಕೃಷ್ಣಪ್ಪ. ಅವ್ರು ತುಳಿಯೋದು ಯಾಂಡ್ ಇಲ್ಲವೇ? ತಳ್ಳಿ ಗಡಿಗ. ಇವನು ಬಾಯಕ್ ಮಣ್ಣಾಕ ಹೋಗು. ಓದಂಗೆ ಇವತ್ತು ಕೋಟಿ ತುಟ್ಟಿನ ಎತ್ಕೊಂಬರಕ್ಕ. ಜಯಮ್ಮ, ಇಲ್ಲ ನೀನೇ ತುಳಿದು ಸೇಗೋಲ್ಲ, ನಾವಿಬ್ರು ಕೂತ್ಕೊಂಡ್ಬಿಟ್ಟಿದ್ರೆ. ಓಡ್ಸಪ್ಪ ಸೈಕಲ್, ನಾ ತುಳಿಯೋ. ಇದೇನು ಸೈಕಲ್ ಮುಂದಿಗೆ ಹೋದಲ್ಲ, ಓದಂಗೆ ಬಿಡು. ಅದು ಯಾರ್ಕನ ಬೇರೆ ಕೊಟ್ಬಿಡ್ತದೆ. ಕೋಟಿ 1 ಕೋಟಿ ದುಡ್ಡನ್ನ ನಾವು ಓದಂಗೆ ಅದ್ರ ಹತ್ರ ಈಸ್ಕೊಂಡಂಗೆ. ಅಯ್ಯೋ ಕರ್ಮ. ತುಳಿದಾನೆ ಹಜ್ ತುಳಿಯಪ್ಪ ಸೈಕಲ್ನ. ಜಯಮ್ಮ ಸರಿ ಕೂತ್ಕೊಂಡಿದ್ದೀನಿ ಜಯಮ್ಮ. ಕೂತ್ಕೊಂಡಿದ್ಯಾ ಜಯಮ್ಮ? ಕೂತ್ಕೊಂಡಿದ್ದೀನಿ. ಮುಂದುವರಿಯುವುದು.